ಮೇಡಮ್ ಮೇಡಮ್ ರಾಹುಲ್ ಅವರೇ, ರಾಹುಲ್ 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 ಯಾರಿಲ್ಲಿ? ರಾಹುಲ್ ಹೇಳಿ ಸರ್. ಯಾರು ನೀವು ಅಂತಂದ್ರೆ ಫೈನಾನ್ಸಿಂದ ಬಂದಿದ್ದೀವಿ. ಕಾರ್ದು ಲೋನ್ ಕೊಡ್ಬೇಕಿತ್ತಲ್ಲ, ನೀವು ಕೊಟ್ಟಿಲ್ಲ. 35,000 ಕಟ್ಟಿಲ್ಲ ಸರ್. ಫೋನ್ ಮಾಡಿದ್ರೆ ಒಬ್ರು ರಿಸೀವ್ ಮಾಡ್ತಾ ಇಲ್ಲ, ಏನಿಲ್ಲ. ದಯವಿಟ್ಟು ಕಾರ್ EMI ಕಟ್ಟಿ ಸರ್. ನಮಗೂ ಎಷ್ಟು ಅಂತ ಹೇಳ್ಬಿಟ್ಟು ನಿಮಗೆ ಫೋನ್ ಮಾಡಬೇಕು ಸರ್. ಇಲ್ಲಾಂದ್ರೆ ನಾವು ಕಾರ್ ಎತ್ಕೊಂಡು ಹೋಗ್ಬೇಕಾಗುತ್ತೆ ಸರ್. ಹಲೋ, ನಾನು ಯಾವ ಕಾರ್ ತೊಗೊಳ್ಳಿ? ರೀಸೆಂಟಾಗೆ ನಾನು ಯಾವುದೂ ಪರ್ಚೇಸ್ ಮಾಡಿಲ್ಲ ಸರ್ ಕಾರ್ನ. ಏನೋ ನೀವು ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ನನ್ನ ಹತ್ರ ತುಂಬ ಕಾರ್ಸ್ ಇದ್ದಾವೆ. ನನ್ನ ಹತ್ರ ಕಾರ್ಸ್ ಎಲ್ಲನೂ ಪರ್ಚೇಸ್ ಮಾಡೋಣ ಅಲ್ವೇ ಅಲ್ಲ ಸರ್. ಪ್ಲೀಸ್, ನೀವು ಮಿಸ್ಟೇಕ್ ಮಾಡ್ಕೊಂಡು ಬಂದಿದ್ದೀರಾ. ಆ್ಯಕ್ಚುಲಿ ನನ್ನ ಹತ್ರ BMW ಎಲ್ಲನೂ ಕಾರ್ ಇದೆ. ನೀವು ಯಾವ ಕಾರ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನನಗಂತೂ ಗೊತ್ತಿಲ್ಲ. ನನ್ನ ಕಾರ್ ಲೋನ್ಸು ಯಾವ ಇಲ್ಲ ಸರ್, ಎಲ್ಲ ಕ್ಲಿಯರಾಗಿ ಹೋಗ್ಬಿಟ್ಟಿದೆ. ನೋ ಕಾರ್ಸ್ ನನಗೆ. ಆ್ಯಕ್ಚುಲಿ ನಾನಿಲ್ಲ, ಇಲ್ಲಿದ್ದೀನಿ. ಆ್ಯಕ್ಚುಲಿ ನಾನು ಬೆಂಗಳೂರಿಗೆ ಹೋಗಬೇಕು. ಅಲ್ಲಿಗೆ ಹೋದ್ಮೇಲೆ ಹೊಸ ಕಾರ್ ಪರ್ಚೇಸ್ ಮಾಡಬೇಕು ಅಂತ ಇನ್ನೂ ಪ್ಲಾನ್ ಮಾಡ್ತಾ ಇದ್ದೀನಿ ಸರ್. ಅದು ಬಿಟ್ಟು ನನಗೆ ಮತ್ತೆ ಯಾವುದು ಲೋನ್ ಇಲ್ವಲ್ಲ. ನೀವು ನನಗೆ ಲೋನ್ ತಗೊಂಡು ಕಾರ್ ತೊಗೊಳ್ಳೋ ಅಂಥ ಅವಶ್ಯಕತೆ ನನಗೇನಿದೆ? ನೀವೆಲ್ಲೋ ಫುಲ್ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ ಸರ್. ಪ್ಲೀಸ್ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನಾವೇನು ಮಿಸ್ಟೇಕ್ ಮಾಡ್ಕೊಂಡಿಲ್ಲ. ಮಿಸ್ಟೇಕ್ ಮಾಡ್ಕೊಂಡ್ರೆ ನೀವು ಮಾಡ್ಕೊಂಡಿರ್ತೀರಾ. ಇದೇ ಅಡ್ರೆಸ್ಸು, ನಿಮ್ಮ ಹೆಸರು, ಇದೇ ಮನೆ, ಎಲ್ಲನೂ ಇದೇನೇ. ನೀವೇನೇನೆ ತೊಗೊಂಡ್ರದು. ಅವತ್ತು ಶೋರೂಮಿಗೆ ಬಂದುಬಿಟ್ಟು ನನ್ನ ಹತ್ರ ಮಾತಾಡಿ ತೊಗೋಬೇಕಾದ್ರೆ ನಾನು ಚೆನ್ನಾಗಿ ನೋಡಿದ್ದೀನಿ ಸರ್. ನಮ್ಗೆ ಗೊತ್ತಿಲ್ಲ. ನೀವೇನು ಲೋನ್ ಕ್ಲಿಯರ್ ಮಾಡ್ತೀರೋ ಮಾಡಲ್ವೋ ಹೇಳಿ ಸರ್. ಲಾಸ್ಟ್ ಚಾನ್ಸ್ ಅಷ್ಟೇ ಕೊಡ್ತಾ ಇದ್ದೀವಿ. ನಾವು ಫೋನ್ ಮಾಡಿ 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 ಸುಸ್ತಾಗೋಗ್ಬಿಟ್ಟಿದ್ದೀವಿ ಸರ್ ನಾವಂತೂ. ಮಾಮ್, ಇವ್ನು ಯಾರೋ ಹುಚ್ಚಾಸ್ಪತ್ರೆಯಿಂದ ತಪ್ಪಿಸ್ಕೊಂಡು ಬಂದವನೇ ಅಂತ ಅನ್ಸುತ್ತೆ. ನಾವು ಯಾಕೆ ಕಾರ್ನ ಲೋನಲ್ಲಿ ತೊಗೋಬೇಕು? ನಮ್ಮ ಹತ್ರ ಆ್ಯಕ್ಚುಲಿ ತುಂಬ ಕ್ಯಾಶ್ ಇದೆ ಅಲ್ವಾ? ಇವನೇನೋ ಕನ್ಫ್ಯೂಸ್ ಮಾಡ್ಕೊಂಡು ನಮ್ಮ ಮನೆಗೆ ಬಂದಿದ್ದಾನೆ ಅನ್ಸುತ್ತೆ. ಯಾವುದೋ ರಾಹುಲ್ ಅಂದ್ಕೊಂಡು ಯಾವುದೋ ರಾಹುಲ್ ಮನೆಗೆ ಬಂದಿದ್ದಾನೆ. ನೀನೇನು ಟೆನ್ಷನ್ ತೊಗೋಬೇಡ, ಓಕೆನಾ? ನೀನು ಆರಾಮಾಗೆ ನೀನು ಇರು. ಇವ್ರು ಹೋಗ್ತಾನೆ. ನನಗೆ ಬೆಂಗಳೂರಿಗೆ ಹೋಗಿ ಆದಷ್ಟು ಬೇಗ ನಾನು ಕಾರ್ ವ್ಯವಸ್ಥೆ ಮಾಡಬೇಕು. ನನ್ನ ಮ್ಯಾನೇಜರ್ಗೆಲ್ಲ ಫೋನ್ ಮಾಡ್ತಾನೆ ಇದ್ದೀನಿ. ಏನು ಯಾವುದು ಹೋಗ್ತಿಲ್ಲ, ಎಲ್ಲ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ನನ್ನ ಅಂಕಲ್ ಹತ್ರ ನಾನು ಫೋನ್ ಮಾಡಿಬಿಟ್ಟು ನಾನು ಒಂದ್ಸಲ ಮಾತಾಡ್ತೀನಿ, ಓಕೆನಾ? ನನಗೆ ಹಾಸ್ಪಿಟಲಿಂದ ಬಂದಮೇಲೆ ಸ್ವಲ್ಪ ತಲೆನೋವು ಜಾಸ್ತಿ ಹೋಗ್ಬಿಟ್ಟಿದೆ, ಕನ್ಫ್ಯೂಷನ್ ಜಾಸ್ತಿ ಆಗಿದೆ. ಅದಕ್ಕೆ ನಾನು ಈ ಮನೆಯಲ್ಲೇ ಇದ್ದು ವೆಯ್ಟ್ ಮಾಡ್ತಾ ಇದ್ದೀನಿ, ಎಲ್ಲ ನೆನಪು ಬರುತ್ತೇನೋ ಅಂತ ಹೇಳ್ಬಿಟ್ಟು. ಹಾಂ ಸರಿ ಮ್ಯಾಮ್, ನನಗೆ ಸ್ವಲ್ಪ ವರ್ಕ್ ಇದೆ, ನಾನು ನೋಡ್ಕೋತೀನಿ. ಇವ್ರ ಹತ್ರ ಏನೋ ಡೀಲ್ ಮಾಡಿಬಿಟ್ಟು ಆದಷ್ಟು ಬೇಗ ಕಳಿಸು. ಓ ಮಗನೇ, ಇದೇನೋ ನೀನು ಅರ್ಥ ಮಾಡ್ಕೊಳ್ಳೋ. ಮಾಮ್, ಐ ಡೋಂಟ್ ಹ್ಯಾವ್ ಟೈಮ್, ಓಕೆ? ಅತ್ತೆ, ಇವಾಗ ಏನತ್ತೆ ಮಾಡೋದು? ಇವಾಗ ಎಂಥ ಪರಿಸ್ಥಿತಿ ಬಂದ್ಬಿಡ್ತಲ್ಲತ್ತೆ ನಮಗೆ. EMI 35,000ನ ಹೆಂಗತ್ತೆ ಕಟ್ಟೋದು ಇವಾಗ ನಾವು? ನನಗಂತೂ ತಲೆ ಕೆಟ್ಟೋಗ್ಬಿಟ್ಟೈತೆ. ಏನು ಮಾಡೋದು? ಇನ್ನೇನು ವಾರನೂ ಇಲ್ಲ ಮದುವೆಗೆ. ಏನು ಮಾಡೋದು ಅತ್ತೆ? ನನಗಂತೂ ತಲೆ ಕೆಟ್ಟೋಗ್ತೈತೆ. ಹಲೋ ಮೇಡಮ್, ನೀವು ಲೋನ್ ತೊಗೊಂಡಿದ್ದೀರಾ? ನೀವು ಲೋನ್ ಕಟ್ಟಲಿಲ್ಲ ಅಂದರೆ ನೀವು ತೊಗೊಂಡಿರೋದು ಕಾರ್ ಮೇಲಲ್ವ ಲೋನ್ನ? ನಾವು ಕಾರ್ನ ಎತ್ತಾಕೊಂಡು ಹೋಗ್ಬಿಡ್ತೀವಿ ಮೇಡಮ್. ನಿಮಗೆ ಲಾಸ್ಟ್ ಚಾನ್ಸ್ ಕೊಡ್ತಾ ಇದ್ದೀನಿ ನೋಡಿ. ಆದಷ್ಟು ಬೇಗ ಈಗ ಕ್ಲಿಯರ್ ಮಾಡಿ EMIನ. ಹಾಂ ಸರ್, ನಮಗೆ ಒಂದು ವಾರ ಟೈಮ್ ಕೊಡ್ತೀರಾ ಪ್ಲೀಸ್ ಸರ್? ನಾವು ಭಾಳ ಕಷ್ಟಾಗಿದ್ದೀವಿ. ಕಾರ್ ಬೇರೆ ಆಕ್ಸಿಡೆಂಟ್ ಆಗೋಗ್ಬಿಡ್ತು, ಏನೋ ಸ್ವಲ್ಪ ಪ್ರಾಬ್ಲಮ್ ಆಗೋಗ್ಬಿಡ್ತು. ನಮ್ಗೆ ಆಚರಣೆ ಸರಿಯಿಲ್ಲ, ಏನು ಮಾಡಿದ್ನಿ ಹಣೆ ಬರಹನೇ ಸರಿಯಿಲ್ಲ ನಮ್ದಂತೂ. ಹೆಂಗೆ ಆಗೋಗ್ಬಿಟ್ಟೈತೆ ನಮ್ಮ ಜೀವನ. ಇನ್ನೊಂದು ವಾರ ಟೈಮ್ ಕೊಡಿ. ವಾರನೂ ಬೇಡ, ನನಗೆ ಒಂದು 3 ದಿನ ಟೈಮ್ ಕೊಡಿ ಸಾಕು. 3 ದಿನಕ್ಕೆಲ್ಲ ನಿಮ್ಮದೆಲ್ಲ ಕ್ಲಿಯರ್ ಮಾಡಿಬಿಡ್ತೀನಿ ಸರ್. ನೋಡಿ ಮೇಡಮ್, ನೀವಾಗಲೇ ತುಂಬಾ ಟೈಮ್ ವೇಸ್ಟ್ ಮಾಡಿಬಿಟ್ಟಿದ್ದೀರಾ ಮೇಡಮ್. ಫೋನ್ ಮಾಡಿದ್ರೆ ರಿಸೀವ್ ಮಾಡಲ್ಲ, ಮಾತಾಡಲ್ಲ, ಏನೂ ಇಲ್ಲ. ಮನೆ ಹತ್ರ ಹುಡ್ಕೊಂಡು ಬರಬೇಕು, ನಾವು ಕಾರ್ ಎತ್ಕೊಂಡು ಹೋಗಬೇಕು ಅಷ್ಟೇ ಮೇಡಮ್. ನಮಗೆ ಮೇಲ್ಗಡೆಯಿಂದ ಆರ್ಡರ್ ಬಂದುಬಿಟ್ಟಿದೆ ಮೇಡಮ್. ಏನೋ ನೀವು ಇಷ್ಟೊಂದೆಲ್ಲ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀರಾ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಒಂದು 2-3 ಡೇಸ್ ಮ್ಯಾಕ್ಸಿಮಮ್ ಕೊಡ್ಬೋದು ಮೇಡಮ್. 2-3 ಡೇಸ್ ಆದಮೇಲೆ ನೀವೇನಾದರೂ ಕ್ಲಿಯರ್ ಮಾಡಲಿಲ್ಲ ಅಂತ ಹೇಳಿದ್ರೆ ನೋಡಿ ಮೇಡಮ್, ನಾವಂತೂ ಕಾರ್ನ ಎತ್ತಕೊಂಡು ಹೊಟ್ಟೋಗ್ಬಿಡ್ತೀವಿ ಮೇಡಮ್. ಯಾಕಂದರೆ ನಮಗೂ ಮೇಲ್ಗಡೆಯಿಂದ ತುಂಬಾ ಪ್ರೆಷರ್ ಇರುತ್ತೆ ಮೇಡಮ್. ನೋಡಿದ್ರೆ ರಾಹುಲ್ ಸರ್ ಹೆಂಗೆಂಗೋ ಮಾತಾಡ್ತಾ ಇದ್ದಾರೆ ಮೇಡಮ್. ಅಯ್ಯೋ, ನೀವು ಅವ್ರ ಬಗ್ಗೆ ಎಲ್ಲನೂ ಚಿಂತೆ ಮಾಡಬೇಡಿ. ಅವನಿಗೆ ಸ್ವಲ್ಪ ಆಕ್ಸಿಡೆಂಟ್ ಆಗೋಗ್ಬಿಟ್ಟಿತ್ತು ಅವನಿಗೆ. ಅದಕ್ಕೆ ಅವನಿಗೆ ಸ್ವಲ್ಪ ಎಲ್ಲ ಹಳೇದೆಲ್ಲ ಮರ್ತೋಗ್ಬಿಟ್ಟಿದೆ ಅವನಿಗೆ. ನೀವು ಅದ್ರ ಬಗ್ಗೆ ಎಲ್ಲ ಏನು ಯೋಚನೆ ಮಾಡೋಕೆ ಹೋಗ್ಬೇಡಿ. ನಾವು ಕ್ಲಿಯರ್ ಮಾಡ್ತೀವಿ. ತಗೊಂಡಿರೋದು ನಾವಲ್ವಾ ಕಾರ್ನ, ನಾವೇ ಕ್ಲಿಯರ್ ಮಾಡ್ತೀವಿ. ನೀವು ಏನು ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗ್ಬೇಡಿ. ಅಯ್ಯೋ ಅತ್ತೆ, ಅವಳು ಬತ್ತಾವಳೆ, ರಾಣಿ ಬತ್ತಾವಳೆ. ಅಯ್ಯಮ್ಮ ಬಂದ್ಬಿಟ್ರಿ ಇವಾಗ ಎಲ್ಲನೂ ನಮ್ಮದು ಕಾರ್ ಲೋನ್ ಮರುವದಿಲ್ಲ ಹೋಗ್ತದೆ. ಸರ್, ನೀವು ಬಿರ್ನ ಹೋಗಿ ಸರ್. ನಾವು ಇನ್ನೊಂದು 2-3 ದಿನದಾಗೆ ನಿಮ್ಮ ದುಡ್ಡೆಲ್ಲನೂ ಕ್ಲಿಯರ್ ಮಾಡಿಬಿಡ್ತೀವಿ, ಹೋಗಿ ಸರ್. ಅತ್ತೆ, ನಿಮ್ಮ ಸೌತಿ ಬತ್ತಾವಳೆ ನೋಡ್ರಿ ಅಲ್ಲಿ. 3 ದಿನಕ್ಕೆ ಕ್ಲಿಯರ್ ಮಾಡ್ತೀವಿ. ನೀವು ಒಳ್ಡಿ. ಓಕೆ ಮೇಡಮ್, ಆಯಿತು. ಅಯ್ಯೋ ಅತ್ತೆ, ನೋಡಿದ್ಲು ಅನ್ನಿಸ್ತೈತೆ. ಗುರಾಯಿಸ್ಕೊಂಡೆ ಬತ್ತಾವಳ ಅಲ್ಲಿಂದ ನಡ್ಕೊಂಡು. ಅಯ್ಯೋ ದೇವ್ರೇ, ಏನು ಮಾಡೋದತ್ತೆ? ನಮ್ಮ ಪರಿಸ್ಥಿತಿ ಹಿಂಗೆ ಹೋಗ್ಬಿಡ್ತಲತ್ತೆ. ಓಡಿ ಸರ್, ಆಯಿತು ಓಡಿ. ಹಾಂ, ಯಾರು ನೀವು? ಏನು ಬೇಕಾಗಿತ್ತು? ಅದು ಮೇಡಮ್, ಅದು ಲೋನು. ಸರ್, ನೀವು ಹೋಗಿ. ಇವಳ ಹತ್ರ ಮಾತಾಡೋ ಅವಶ್ಯಕತೆ ಏನೂ ಇಲ್ಲ. ನಮ್ಮ ವ್ಯವಹಾರ ನಮ್ದು ಅಷ್ಟೇನೆ. ಇವಳಿಗೂ ನಮಗೂ ಏನು ಸಂಬಂಧ ಇಲ್ಲ. ನೀವು ಬಂದವ್ರತಾಗೆಲ್ಲ ಏನು ಎತ್ತ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ಕೊಂಡು ಕುಂತ್ಕೊಳ್ಳೋಂಥ ಅವಶ್ಯಕತೆ ಏನಿಲ್ಲ ಸರ್. ನೀವು ಒಳ್ಡಿ ಸಾರ್ನ ಒಳ್ಡಿ. ಸೊಸೆ, ನಾನು ಹೇಳಿಲ್ವಾ ಅದೃಷ್ಟ ನಮ್ಮನ್ನ ಹುಡಿಕೊಂಡು ಬರುತ್ತೆ ಅಂತ ಹೇಳ್ಬಿಟ್ಟು? ನೋಡ್ದಾ ಹೆಂಗೆ ಇವ್ರು ಅದೃಷ್ಟದ ರೂಪದಾಗ ಬಂದರು ಅಂತ ಹೇಳ್ಬಿಟ್ಟು? ಅದಕ್ಕೇನೆ ಎಲ್ಲಾರ್ಗು ನಂದು ಕಾಲ ಇರ್ತೈತೆ, ನಾವು ಕಾಯ್ಬೇಕಷ್ಟೇನೆ, ಸರಿನಾ? ನೋಡು, ನೀನೇನು ತಲೆ ಕೆಡಿಸ್ಕೋಬೇಡ, ಎಲ್ಲ ಒಳ್ಳೇದಾಗುತ್ತೆ. ಬಾ, ಸ್ವಲ್ಪ ಹೊರಗಡೆ ಹೋಗ್ಬೇಕು, ಬಾ ಹೋಗೋಣ, ಅಲ್ಲಿ ಮಾತಾಡೋಣ. ಬಾ ಹೋಗಿ, ನಿಂಗೇನೋ ಸೀಕ್ರೆಟ್ ಹೇಳ್ಬೇಕು. ಹಾಂ, ನಡೀರಿ ಅತ್ತೆ.
ನಮ್ಮನ್ನು ನೋಡಿ ಇನ್ನೂ ಎಲ್ಲರೂ ಎಷ್ಟು ಜನ ಹೊಟ್ಟೆ ಹುರ್ಕಂತವ್ರೋ ಏನೋ ನಮ್ಮನ್ನು ನೋಡಿ. ಬಾ ಹೋಗೋಣ ಬಾ. ಇವಳು ಯಾಕೆ ಹೆಂಗೆ ಓಡ್ತಾವಳಲ್ಲ. ಇವ್ರನ್ನೆಲ್ಲ ಅರ್ಥ ಮಾಡ್ಕೊಳಕ್ಕಾಗ್ತೈತಾ? ಹೆಂಗೋ ಚೆನ್ನಾಗವ್ರಲ್ಲ, ಅಷ್ಟೇ ಸಾಕ್ಬಿಡು. ಇವ್ರನ್ನ ಕಟ್ಕೊಂಡು ನನಗೇನಾಗಬೇಕು, ಏನು ಮಾಡ್ಕೊಂಡ್ರು ತಾನೇ. ಅತ್ತೆ ಏನತ್ತೆ ಅದೃಷ್ಟ ಬಂತು ಹಂಗೆ ಹಿಂಗೆ ಅಂತ ಹೇಳಿದ್ರಿ, ಇವಾಗ ನೋಡ್ರೆ ಇಲ್ಲಿ ಕುಂತ್ಕೊಂಡು ಹಿಂಗೆ ಗೊಳೋ ಅನ್ನಂಗಿದ್ದೀರಾ? ಇನ್ನೇನು ಅವಳು ಮುಂದೆ ನನ್ನ ಮಾನ ಮರುವದಿ ಕಳ್ಕೊಬೇಕಿತ್ತೇನು? ಅವಳು ಮುಂದೆ ಅಯ್ಯೋ ಲೋನ್ ಕಟ್ಟಕ್ಕೆ ಅದು ಇದು ಅಂತ ಹೇಳ್ಬಿಟ್ಟು ಏನಾರ ಬಂದಿದ್ರೆ ಮಾನ ಮರುವದಿ ಇರೋದೇನು ನನಗೆ? ನಿನಗೇನು ಗೊತ್ತಾಯ್ತದೆ? ಸುಮ್ಮನೆ ಕುತ್ಕ ಬಾಯಿಲಿ. ಮೂರು ಬಿಟ್ಬಿಟ್ಟು ನಾವು ಲೋನ್ ಕಟ್ಟಬೇಕು ಹಂಗೆ ಹಿಂಗೆ ಅಂತ ಅಮೌಂಟ್ ಹೇಳ್ಕೊಳಕ್ಕಾಯ್ತದ? ಇನ್ನು ಹೆಂಗಾರ ಮಾಡಿ 3 ದಿನದಾಗೆ ಲೋನ್ ಎಲ್ಲ ಕ್ಲಿಯರ್ ಮಾಡಬೇಕು. ಇಲ್ಲ ಅಂತಂದರೆ ಬರ್ತವೆ. ಆ ಕಾರ್ ಬೇರೆ ರಿಪೇರಿ ಕೊಟ್ಟಿದ್ದೀವಿ, ಅದು ಇನ್ನೂ ಯಾವ ಕಾಲಕ್ಕೆ ರೆಡಿ ಆಯ್ತದೋ ಏನೋ. ಮದುವೆ ಬೇರೆ ಹತ್ರಕ್ಕೆ ಬಂತು, ನಾವೆಲ್ಲ ಮಾನ ಮರುವದಿ ಕಳ್ಕೊಬಿಡ್ತೀವಿ ನೋಡು. ಅವ್ರ ಮುಂದೆ ಎಲ್ಲ ನಾವು ರಾಣಿಗಳು ಥರ ಇರಬೇಕು. ಹಂಗಿರಬೇಕು ಅಂತ ಹೇಳಿದ್ರೆ ನಾವು ಈಗ ಏನಾರ ಒಂದು ಪ್ಲಾನ್ ಮಾಡಬೇಕು ನೋಡು. ಈ ಹಳೆ ಮನೆಗೆ ಯಾರು ಬರೋಕ್ಕಿಲ್ಲ, ಅದಕ್ಕೆ ನಿನ್ನ ಕರ್ಕೊಬಿಟ್ಟು ಬಂದಿದ್ದು. ಇಲ್ಲೇ ಏನಾರ ಮಾತಾಡೋಣ ಅಂತ ಹೇಳ್ಬಿಟ್ಟು ನನ್ನ ಮಗನ ನೋಡಿದ್ರೆ ಆಕ್ಸಿಡೆಂಟ್ ಆಗೋಗ್ಬಿಟ್ಟು ತಲೆಗಿರೋದೆಲ್ಲ ಬುದ್ಧಿ ಎಲ್ಲ ಹೊಂಟೋಗ್ಬಿಟ್ಟೈತೆ ಅವ್ನಿಗೆ. ನನ್ನ ಮಗನೇ ಇದ್ಬಿಟ್ಟಿದ್ರೆ ಹೆಂಗೋ ಇಷ್ಟೊತ್ತಾಗೆ ಎಲ್ಲ ಕ್ಲಿಯರ್ ಮಾಡ್ಬಿಡೋನು ಸಾಲ್ವ. ಈಗ ಅವನು ಬೇರೆ ಏನೂ ತಲೆನಾಗ ಬುದ್ಧಿ ಬೇರೆ ಇಲ್ಲ. ಈಗ ಏನು ಮಾಡೋದು ನಾವು? ಸಾಲ್ವ ಹೆಂಗೆ ಕ್ಲಿಯರ್ ಮಾಡೋದು? ಹೋಗ್ಬಿಟ್ಟು ನಿಮ್ಮ ಮಾವಯ್ಯನ ಅಂತ ಕೇಳಬೇಕೇನೋ ಅಷ್ಟೇನೆ. ಅತ್ತೆ ಏನಾದರೂ ಮಾಡಬೇಕು ಕಣತ್ತೆ. ಇಲ್ಲ ಅಂತಂದರೆ ಕಾರ್ ಹೋಗ್ಬಿಟ್ರೆ ಮದುವೆ ಗಂಟಾದರೂ ಕಾರ್ ಇರಬೇಕು ಕಣತ್ತೆ. ಎಲ್ಲರೂ ಬೆಂಗಳೂರಿಗೆ ಜಾಮ್ ಜೂಮ್ ಅಂತ ಹೋಗ್ಬೇಕಾದ್ರೆ ನಾವು ಹಿಂಗೇನೇ ಇದ್ಬಿಟ್ರೆ ಆಯ್ತದ ಕಣತ್ತೆ. ಹೆಂಗೆ ಹೋದ್ರೆ ಮರುವದಿರಕ್ಕಿಲ್ಲ ಕಣತ್ತೆ. ಅದಕ್ಕೆ ತಾನೇ ನೀವು ಪಾಪ ಸಾರ ಎಲ್ಲ ಬಿಚ್ಕೊಟ್ಟಿದ್ದೀರಾ ಕಾರ್ ಸರ್ ಮಾಡ್ಸೋಕ್ಕೆ ಅಂತನೇ. ಅದ್ರಾಗೆ ಸರ್ ಮಾಡಿಸ್ತಿರೋದು ಅದಕ್ಕೆ ತಾನೇ. ನೋಡು ನನಗಿವಾಗ ಕಷ್ಟ ಅಂದರೆ ಕಷ್ಟದ ಪರಿಸ್ಥಿತಿ ಬಂದ್ಬಿಟ್ಟೈತೆ. ಇಕ್ಕಟ್ಟಿನ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀನಿ ನಾನಂತೂ. ನನಗೆ ಇದಕ್ಕೆ 30,000 ಬೇಕು, ಇನ್ನೊಬ್ರಿಗೆ ಯಾರಿಗೋ ಒಂದು 30,000 ರೂಪಾಯಿ ಕೊಡಬೇಕು. ಅದಕ್ಕೆ ಬೇರೆ ಕಾಸು ಬೇಕು ನನಗಂತೂ. ಏನು ಮಾಡಬೇಕು ಏನು ಬಿಡಬೇಕು ಕಾಸ್ಗಂತೂ ಯೋಚನೆ ಅಂದರೆ ಯೋಚನೆ ಆಗೋಗ್ಬಿಟ್ಟೈತೆ ನನಗಂತೂ. ಏನಾರ ಮಾಡ್ಬೇಕು ಇವಾಗ. ಏನು ಮಾಡಬೇಕು, ಯಾರ ತ ಕೇಳಬೇಕು ಅಂತಲೇ ಗೊತ್ತಾಯ್ತಿಲ್ಲ ನೋಡು. ನನ್ನ ಗಂಡಂತಾಗ ಒಂದು ಕಿತ ಹೋಗಿ ಕೇಳ್ತೀನಿ. ಹಂಗೇನೇ ನಿಮ್ಮ ಮನೆ ತಗ ಹೋಗೋಣ. ನಿಮ್ಮ ಅಜ್ಜಿದ್ದೇನೋ 55 ಲಕ್ಷನೇ ಎಷ್ಟು ಬರ್ತದೆ ಅಂತ ಹೇಳಿದ್ರಲ್ಲ, ಆ 55 ಲಕ್ಷ ರೂಪಾಯಿನಾಗ ಏನಾರ ಹೊಸಿ ಕೊಡ್ತಾರೇನೋ ಕೇಳೋಣ. ಸರಿನಾ? ಸರಿ ಕಣತ್ತೆ ಆಯಿತು. ಅತ್ತೆ ಈ ತಿಂಗಳದೆಲ್ಲ ಮುಗ್ದೋಗ್ಬಿಟ್ರೆ ಸರೋಯ್ತದೆ. 5 ವರ್ಷ ಏನೋ ಹಾಕಿಸ್ಕೊಂಡಿದ್ದೀವಲ್ಲತ್ತೆ EMI ನ. ಈ ವರ್ಷ ಮುಗಿತದೆ, ಮುಂದಿನ ತಿಂಗಳು ತಿರುಗಿ ಮತ್ಬೋತದಲ್ಲತ್ತೆ. ಮುಂದಿನ ತಿಂಗಳು ಮತ್ತಿ ಎಲ್ಲಿ ಒಂದ್ಸಲ ಹೇಳಿ ನೋಡು. ಅಷ್ಟಾಗಿ ಏನಾದರೂ ಪ್ಲಾನ್ ಮಾಡೋಣ, ಬೇರೆ ಥರ ಪ್ಲಾನ್ ಮಾಡೋಣ ಅಷ್ಟಾಗೆ. ಸರಿನಾ? ಇನ್ನು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಮುಂದಿನ ತಿಂಗಳು ನೋಡ್ಕೊಳ್ಳೋಣ. ಈ ತಿಂಗಳದನ್ನ ಫಸ್ಟು ಕ್ಲಿಯರ್ ಮಾಡ್ಬೇಕು ನಾವು. ಈ ತಿಂಗಳದೆಲ್ಲ ಕ್ಲಿಯರ್ ಆಗೋಗ್ಬಿಟ್ರೆ ಯಾವ ತೊಂದರೆನೂ ಇರೋಕ್ಕಿಲ್ಲ. ಸರಿನಾ? ಅದೊಂದು ಕ್ಲಿಯರ್ ಆಗಲಿ, ಸುಮ್ಕಿರು. ನೋಡು ಈ ವಿಚಾರನ ಯಾರು ಹೇಳಕ್ಕೆ ಹೋಗ್ಬೇಡ. ಯಾರು ಹೇಳಿದ್ರು ಮಾನ ಮರುವದಿ ಎಲ್ಲ 3 ಕಾಸು ಹರಾಜಾಗೋಗ್ಬಿಡ್ತದೆ. ಕಾರ್ ತಗೊಂಡಿರೋದಕ್ಕೂ ಬೆಲೆ ಇರೋಕ್ಕಿಲ್ಲ. ಈ ಕಾರ್ ಆಕ್ಸಿಡೆಂಟ್ ಆಗಿರೋದು ಇನ್ನೇ ಸ್ವಲ್ಪ ಜನಕ್ಕೆ ಗೊತ್ತಾಗ್ಬಿಟ್ಟು ಊರೆಲ್ಲ ಆಡ್ಕೊಂಡು ಹೋಗ್ತಾವ್ರೆ. EMI ಅಂತ ಹೇಳ್ಬಿಟ್ಟು ಇವಾಗ ಬೇರೆ ತಲೆನೋವು ಬಂದ್ಬಿಡ್ತು ನಮಗೆ. ನೋಡಪ್ಪ ಈ ಬೊಡ್ಡೆತ್ತದವು ಹೆಂಗೆ ಆಟ ಆಡ್ತಾವೆ ಹಂಗೆ ಹಿಂಗೆ ಅಂತ ಊರು ತೆಗೆಲ್ಲ ಅನ್ನಿಸ್ಕೋಬೇಕಾ ನಾವು? ಹೇಳು ನೋಡು. ಅದೆಲ್ಲನೂ ಏನು ಬೇಡ. ಈಗ ಒಂದು ಕಿತ ಹೋಗೋಣ. ಹೋಗಿ ನಿಮ್ಮ ಅಮ್ಮನ ತಗೋ ನನ್ನ ಗಂಡನ ತಗೋ ಕೇಳ್ಬಿಟ್ಟು ಕ್ಲಿಯರ್ ಮಾಡ್ಕೊಬಿಡೋಣ. ಸರಿನಾ? ಈ ವಿಚಾರ ಹೇಳಕ್ಕೆ ಹೋಗ್ಬೇಡ ಯಾರು ತಗೋನು. ಇದನ್ನ ಹೇಳ್ಬಿಟ್ಟು ಪೂರ್ವದಿ ಕಳ್ಕೊಳಕ್ಕಾಯ್ತದ ಅತ್ತೆ? ಇದು ನಾನು ಹೇಳಕ್ಕೆ ನಾವು ಹೋಯ್ತೀನಾ? ಹೇಳಿ ನೀವೇನೇನಿಯ? ಇಲ್ಲ ಹೇಳಿ, ಏನು ಹೇಳಕ್ಕೆ ಹೋಗೋಕ್ಕಿಲ್ಲ. ಸರಿ ಆಯಿತು ಬನ್ನಿ, ಏನೋ ಒಂದು ಮಾಡೋಣ. ಏನೋ ಕಷ್ಟವ ಸುಖವ ಏನೋ ಒಂದು ಮಾಡಬೇಕಲ್ಲ ಈಗ. ಎದ್ದೊಳಿ ಹೋಗಿ ಫಸ್ಟ್ ಮಾವಯ್ಯನ ತಗೋ ಕೇಳಿ, ಕೈಯೋ ಕಾಲು ಹಿಡ್ಕೊಳ್ಳಿ. ಆಮೇಲೆ ನಮ್ಮ ಅಮ್ಮನ ತಗೋ ಕೇಳನಿ. ಅತ್ತೆ ಒಡವೆ ಬೇಕಾದ್ರೆ ಏನು ಬೇಡ, ಇದೊಂದು ಕಾರ್ದೊಂದು ಕ್ಲಿಯರ್ ಮಾಡಿ ಅಂತ ಹೇಳ್ಬಿಟ್ಟು ನಾವೇನೇ ಹೋಗ್ಬಿಟ್ಟು ಏನಾರ ಮಾಡಿಬಿಟ್ಟು ಕೇಳಿ ಬೇಡ್ಕೊಳ್ಳೋಣ. ನಮ್ಮ ಅಮ್ಮನೂ ಒಂಚೂರು ಕೊಡ್ತದೆ ಬನ್ನಿ ಅತ್ತೆ. ಯಾಕಂದರೆ ನನಗೂ ನಿಮ್ಮಂಗೆ ಏನಿಯ ಮಾನ ಮರೋದಿ ಕಳ್ಕೊಳಕ್ಕೆ ಇಷ್ಟ ಇಲ್ಲ ನೋಡಿ. ಜೀವನ ಏನಿ ಅವ್ರದ್ದು ಊರು ಬಾಗ್ಲಾಗೈತೆ. ಆದರೆ ನೋಡಿ ನಾನು ಕೂಲಿಂಗ್ ಗ್ಲಾಸ್ ಹಾಕೊಂಡು ಪ್ಯಾಂಟ್ ಶರ್ಟ್ ಹಾಕೊಂಡು ಶೂ ಹಾಕೊಂಡು ಹೆಂಗೆ ಓಡಾಡ್ತೀನಿ ಹಂಗೇನೇನಿಯ ನಾನು. ನಾನು ಇನ್ನೊಂದು ಇವತ್ತು ಕಲ್ತ್ಕೋಬೇಕು ಅಷ್ಟೇ. ಇನ್ನೇನು ಮಾಡ್ತೀಯಾ? ಬಿಟ್ಟು ಬಿಲ್ಡಪ್ ತಗೊಂಡು ಓಡಾಡಲೇಬೇಕಲ್ಲ. ಈಗ ಆಗೋದೆಲ್ಲ ಆಗೋಗ್ಬಿಟ್ಟು ಅವ್ರು ದೂರ ಬಾಗ್ಲಾಗೈತಲ್ಲ ನಮ್ಮದು. ಇನ್ನೇನು ಮಾಡೋಕ್ಕಾಯ್ತದೆ? ನೋಡಿ ಎದ್ದೋಡು, ನಿಮ್ಮ ಮಾವಿನ ತಗೋಗ್ಬಿಟ್ಟು ಕೇಳೋಣ. ಮತ್ತೆ ನಾನು ನಮ್ಮ ಅಮ್ಮನ ನೋಡಿ ಕಲ್ತ್ಕೊಳ್ಳಿಯತ್ತೆ. ಎಷ್ಟು ಕಷ್ಟ ಬಂದ್ರು ನೋಡಿ ನಾವು ಹೆಂಗಿರ್ತೀವಿ. ನಮ್ಮ ಅಮ್ಮಂಗೆ ಇವಾಗ ದುಡ್ಡು ಬಂದಿರ್ತದೆ. ಬನ್ನಿ ಅತ್ತೆ, ನೀವೇನು ತಲೆ ಕೆಡಿಸ್ಕೊಬೇಡಿ. ನಮ್ಮ ಅಮ್ಮ ತೆಗೆದು ಹಿಂಗೆ ಕೊಟ್ಬಿಡ್ತದೆ. ನಾನು ಅಂದರೆ ನಮ್ಮ ಅಮ್ಮಂಗೆ ಪಿರಾಣ ಕಣತ್ತೆ. ಎಷ್ಟೊಂದು ಇಷ್ಟಪಡ್ತದೆ ಗೊತ್ತಾ ನಮ್ಮಮ್ಮ ನನ್ನಂತೂ. ಕೇಳೋದಕ್ಕಿಂತ ಮುಂಚೆನೇ ದುಡ್ಡನ್ನ ಎತ್ತೆತ್ತಿ ಕೊಡ್ತದೆ. ಅಯ್ಯೋ ಹೇಳೋದೇ ಮರ್ತೋಗ್ಬಿಟ್ಟೆ. ನಮ್ಮಮ್ಮ ಕಾರ್ ತಗೊಬಿಟ್ಟು ಬರ್ತಾಯ್ತಂತೆ ಕಣತ್ತೆ. ಬನ್ನಿ ಸಾರನ ಹೋಗ್ಬೇಕು. ಆರನೂ ಹಾಗೆ ಸ್ವೀಟ್ ಬಾಕ್ಸ್ ಎಲ್ಲ ತಕ ಅಂತ ಹೇಳಿತ್ತು. ಬನ್ನಿ ಹೋಗ್ಬಿಟ್ಟು ಎಲ್ಲನೂ ತಗೊಬಿಟ್ಟು ಕಾರ್ಗೆಲ್ಲ ಪೂಜೆ ಮಾಡಿಸ್ಬೇಕು. ಅವಾಗ ಒಂಚೂರು ಬಿಲ್ಡಪ್ ತಗೋಬೋದು ಕಣತ್ತೆ. ಬರ್ರಿ ಎದ್ದೊಳಿ ಮ್ಯಾಕೆ ಮಗಳೇ, ನಿಮ್ಮಮ್ಮ ಕಾರ್ ತಗೋತಾಯ್ತಾ? ನಮಗೋಸಿ ಇಸ್ಕೊಡು ಮತ್ತೆ ನೋಡಿ. ಬನ್ನಿ.